ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಜಗದಂಬಾಯೈ ನಮಃ. ಆತ್ಮೀಯರೇ, ನಾವು ಅಂದುಕೊಂಡಂತಹ ಕೆಲಸ ಆಗೋದಿಲ್ಲ. ನಾವು ಏನೇನೋ ಯೋಜನೆಗಳನ್ನು ಹಾಕ್ಕೊಂಡಿರ್ತೇವೆ, ಅದು ಒಂದೂ ಆಗಲ್ಲ. ನಾವು ಯೋಚನೆಯನ್ನು ಮಾಡಿದ್ದು ನಮ್ಮ ಕಾರ್ಯಗತ ಆಗೋದಿಲ್ಲ. ಹೀಗಿರುವಾಗ ನಾವೇನು ಮಾಡ್ತೇವೆ? ಜ್ಯೋತಿಷಿಗಳ ಹತ್ರ ಹೋಗ್ತೇವೆ, ಪ್ರಶ್ನೆಶಾಸ್ತ್ರಜ್ಞರ ಹತ್ರ ಹೋಗ್ತೇವೆ, ನಮ್ಮ ಡೇಟ್ ಆಫ್ ಬರ್ತು ಸಮಯವನ್ನು ಕೊಟ್ಟು ನಾವು ಜಾತಕವನ್ನು ಕೇಳಿಸ್ತೇವೆ. ಆಗ ಬರುವಂತಹ ಉತ್ತರ, ಜ್ಯೋತಿಷಜ್ಞರಿಂದ ಬರುವಂತಹ ಉತ್ತರ, ನಿಮಗೆ ಸ್ತ್ರೀ ಶಾಪ ಇದೆ. ಹೌದಲ್ವಾ? ಎಷ್ಟೋ ಜನ ಹೇಳೋದನ್ನು ಕೇಳಿದ್ದೀರಿ. ಜಾತಕ ನೋಡಿದ ತಕ್ಷಣ ಹೇಳ್ತಾರೆ, ಅಥವಾ ಪ್ರಶ್ನೆ ಇಟ್ಟ ತಕ್ಷಣ ಹೇಳ್ತಾರೆ. ಈ ಸ್ತ್ರೀ ಶಾಪ ಇದು ಕಠೋರವಾಗಿರತಕ್ಕಂಥದ್ದು. ಮನಸ್ಸು ನೊಂದು ದುಃಖದಲ್ಲಿ ಸ್ತ್ರೀಯರು ಶಾಪವನ್ನು ಹಾಕಿದರು ಅಂತಾದರೆ, ಆ ಶಾಪದಿಂದ ಏನೆಲ್ಲ ಪರಿಣಾಮ ಆಗುವುದು ಗೊತ್ತಾ ನಿಮಗೆ? ಗಾಂಧಾರಿಯ ಶಾಪದ ವಿಶೇಷತೆಯನ್ನು ನೀವು ಕೇಳಿದ್ದೀರಿ. ಗಾಂಧಾರಿ ಕೊಟ್ಟ ಶಾಪದಿಂದ ಶ್ರೀಕೃಷ್ಣ ಪರಮಾತ್ಮನ ಯಾದವ ವಂಶದ ಕುಲವೇ ನಾಶವಾಗಿ ಹೋಯಿತು. ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅಂದಾಗ ಸ್ತ್ರೀ ಶಾಪಕ್ಕೆ ಎಷ್ಟು ಶಕ್ತಿ ಇರಬಹುದು ಹೇಳುವಂಥದ್ದನ್ನು ನೀವು ಯೋಚಿಸಿ. ದುಃಖದಲ್ಲಿ ಕಷ್ಟದಲ್ಲಿರ್ತಕ್ಕಂತಹ ಸ್ತ್ರೀಯರು ಹಾಕಿದಂತಹ ಶಾಪ ಎಂದೆಂದಿಗೂ ಸಹಿತವಾಗಿ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಘನಘೋರವಾಗಿರ್ತದೆ. ಪ್ರಾತಃ ಕಾಲದಲ್ಲಿ ಹಾಕಿದರು, ಅಥವಾ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಹಾಕಿದರು, ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ಹಾಕಿದರು, ಸಮಯ ಸರಿ ಇರುವುದಿಲ್ಲ. ಯಾವುದಾದ್ರೂ ಒಂದು ದುಷ್ಟ ಸಮಯದಲ್ಲಿ ಹಾಕಿದರು ಅಂತಾದರೆ, ಶಾಪವನ್ನು ಹಾಕಿದರು ಅಂತಾದರೆ, ಅದು ನಿತ್ಯ ನಿರಂತರವಾಗಿ ಮನುಷ್ಯನನ್ನು ಅಧಃಪತನಕ್ಕೆ ಇಳಿಸಿಬಿಡ್ತದೆ. ನೀವು ಎಷ್ಟೇ ಶ್ರೀಮಂತರಾಗಿರಿ, ದಟ್ಟ ದರಿದ್ರರಾಗಿ ಹೋಗ್ತೀರಿ. ಎಷ್ಟೇ ಸಾಮರ್ಥ್ಯ ಇರಲಿ, ಸಾಮರ್ಥ್ಯಹೀನರಾಗ್ತೀರಿ. ಎಷ್ಟೇ ವಾಕ್ಶಕ್ತಿ ಇರಲಿ, ವಾಕ್ಶಕ್ತಿ ಉಡುಗಿ ಹೋಗ್ತದೆ. ಜೊತೆಯಲ್ಲಿ ನೀವು ಎಷ್ಟೇ ಗೌರವ ಆದರಗಳನ್ನು ಪಡ್ಕೊಂಡಿರಿ, ಎಲ್ಲವೂ ಸಹಿತವಾಗಿ ನಶಿಸಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ತ್ರೀ ಶಾಪದಿಂದ. ಆದ್ದರಿಂದ ಸ್ತ್ರೀ ಶಾಪಕ್ಕೆ ಒಳಗಾಗಬೇಡಿ, ಸ್ತ್ರೀಯರ ಮನಸ್ಸನ್ನು ನೋಯಿಸಬೇಡಿ, ಸ್ತ್ರೀಯರನ್ನು ಸದಾ ಕಾಲದಲ್ಲೂ ಗೌರವಿಸಿ. ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಾರಿಯರನ್ನು, ಸ್ತ್ರೀಯರನ್ನು ನಾವು ಎಲ್ಲಿ ಪೂಜನೀಯ ಭಾವದಿಂದ ನೋಡ್ತೇವೆಯೋ ಆ ಜಾಗದಲ್ಲಿ, ಸ್ತ್ರೀಯರಿರುವ ಆ ಜಾಗದಲ್ಲಿ ದೇವತೆಗಳು ಸಹಿತವಾಗಿ ನರ್ತನವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ತ್ರೀ ಶಾಪಕ್ಕೆ ಒಳಗಾಗಬೇಡಿ, ಸ್ತ್ರೀಯರನ್ನು ಗೌರವಿಸುವಂತಹ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಈ ಸ್ತ್ರೀ ಶಾಪ ಬಂದು ಬಿಡ್ತದೆಯಪ್ಪ, ಯಾವುದೋ ಕಾರಣದಿಂದ ಹಾಕಿದರು, ಹಣಕಾಸಿನ ವಿಚಾರದಲ್ಲಾಗಿರಲಿ, ಅಥವಾ ಬಂಗಾರದ ವಿಚಾರದಲ್ಲಾಗಿರಲಿ, ಅಥವಾ ಭೂಮಿಯ ವಿಚಾರದಲ್ಲಾಗಿರಲಿ, ಅಥವಾ ವೈವಾಹಿಕ ಜೀವನದ ವಿಚಾರದಲ್ಲಾಗಿರಲಿ, ಅಥವಾ ಇನ್ನಿತರೆ ಏನೋ ಸ್ತ್ರೀ ಶಾಪ ಬಂದು ಹೋಯಿತು, ಅದಕ್ಕೇನು ಪರಿಹಾರವನ್ನು ಮಾಡಿಕೊಳ್ಬೇಕು? ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತದೆ. ಅವರವರ ಗ್ರಹಚಾರಕ್ಕೆ ಅನುಗುಣವಾಗಿ, ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ, ಅವರವರಿಗೆ ಹಾಕಿದಂತಹ ಶಾಪಕ್ಕೆ ಅನುಗುಣವಾಗಿ ಆ ಶಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಚಂಡಿಕಾ ಹೋಮ, ಅಥವಾ ಮಹಾಕಾಳಿ ಹವನ, ಅಥವಾ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಹವನ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಸ್ತ್ರೀ ಶಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಸ್ತ್ರೀ ಶಾಪದಿಂದ ಜರ್ಜರಿತರಾಗಿ ಹೋಗ್ತೀರಿ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲದವರೆಗೂ ಸಹಿತವಾಗಿ ಸ್ತ್ರೀ ಶಾಪ ಬಿಡುವುದಿಲ್ಲ. ನಿನ್ನ ತಂದೆ ಕಾಲದಲ್ಲಾದ ಸ್ತ್ರೀ ಶಾಪ, ನಿನ್ನ ತಾತನ ಕಾಲದಲ್ಲಾದ ಸ್ತ್ರೀ ಶಾಪ, ನಿನ್ನ ಮುತ್ತಜ್ಜನ ಕಾಲದಲ್ಲಾದ ಸ್ತ್ರೀ ಶಾಪ, ಅಥವಾ ಇನ್ನಿತರೆ ವಿವಾಹ ಸಂದರ್ಭದಲ್ಲಿ ಆಗಿರತಕ್ಕಂತಹ ಸ್ತ್ರೀ ಶಾಪ. ಶಾಪದೋಷ ನಿವಾರಣೆಗೆ ನಾವು
ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು 52 ಶಕ್ತಿ ಪೀಠ ಏನಿದೆಯೋ ಆ ಶಕ್ತಿ ಪೀಠದ ದರ್ಶನವನ್ನು ಮಾಡಿಕೊಳ್ಬೇಕು ಅಥವಾ ಚಂಡಿಕಾ ಹವನವನ್ನು ಮಾಡಿಕೊಳ್ಬೇಕು. ಹಾಗಿದ್ದಾಗ ನಾವು ಸ್ತ್ರೀ ಶಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಸ್ತ್ರೀ ಶಾಪವನ್ನು ಸಂಪೂರ್ಣವಾಗಿ ನಾವು ಮುಕ್ತರಾಗಬೇಕು ಅಂತ ಆದರೆ ಮಠಾಧೀಶ್ವರರ ಅನುಗ್ರಹವನ್ನು ಪಡ್ಕೊಳ್ಬೇಕು, ಜೊತೆಯಲ್ಲಿ ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು. ಹಾಗಂದ ದುರ್ಗಾ ದೇವತೆಯ ಅನುಗ್ರಹವನ್ನು ಪಡೆಯುವುದರಿಂದ ನಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀ ಶಾಪದಿಂದ ಎಷ್ಟೋ ಜನರಿಗೆ ವಿವಾಹ ಆಗ್ತಾ ಇಲ್ಲ, ಸ್ತ್ರೀ ಶಾಪದಿಂದ ಎಷ್ಟೋ ಜನರಿಗೆ ಮಕ್ಕಳಾಗ್ತಾ ಇಲ್ಲ, ಸ್ತ್ರೀ ಶಾಪದಿಂದ ಎಷ್ಟೋ ಜನರಿಗೆ ಸಂಪತ್ತು ಕೂಡಿಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಆದರೆ ಅದನ್ನು ಪ್ರಶ್ನಶಾಸ್ತ್ರದಲ್ಲಿ ಚಿಂತಿಸಿ ಯಾವ ರೀತಿಯಲ್ಲಿ ಸ್ತ್ರೀ ಶಾಪ ಆಗಿದೆ ಹೇಳುವಂಥದ್ದನ್ನು ನಿರ್ಣಯಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಕೊಂಡಲ್ಲಿ ಆಗ ನಿಮಗಿರ್ತಕ್ಕಂತಹ ಶಾಪ ದೋಷಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಇಲ್ಲದಿದ್ದರೆ ನೀವು ದಿನದಿಂದ ದಿನಕ್ಕೆ ಅಧಃಪತನವನ್ನು ಹೊಂದುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ತ್ರೀ ಶಾಪಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭ.